ಇನ್ನೇನು ವರಮಹಾಲಕ್ಷ್ಮಿ ಹತ್ತಿರ ಬಂತು. ವರಮಹಾಲಕ್ಷ್ಮಿಗೆ ಸ್ಪೆಷಲಾಗಿ ಹೋಳಿಗೆನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ಒಂದು ವಿಡಿಯೋದಲ್ಲಿ ಹೋಳಿಗೆ ಮತ್ತು ಹೋಳಿಗೆ ಸಾಂಬಾರು ಎರಡನ್ನೂ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಈಸಿಯಾಗಿ ಮಾಡ್ಕೋಬೋದು. ಇಲ್ಲಿ 2 ಕಪ್ ಆಗುವಷ್ಟು ನಾನು ಕಡಲೆಬೇಳೆನ ಬಳಸ್ತಾ ಇದ್ದೀನಿ. ಕಡಲೆಬೇಳೆನ ಒಂದು ಸತಿ ನೀಟಾಗಿ ವಾಶ್ ಮಾಡ್ಕೊಳ್ಳಿ. ವಾಶ್ ಮಾಡ್ಕೊಂಡ್ಬಿಟ್ಟು 2 ಬೌಲಿಗೆ ನಾನಿಲ್ಲಿ ಟೋಟಲಾಗಿ 7ರಿಂದ 8 ಬೌಲ್ ಆಗೋಷ್ಟು ನೀರನ್ನು ಬಳಸ್ತಾ ಇದ್ದೀನಿ. ಯಾಕಂದರೆ ಇದರಲ್ಲಿ ನಾವು ಸಾಂಬಾರು ಕೂಡ ಮಾಡ್ಕೊತಾ ಇದ್ದೀವಿ. ಕಟ್ಟಿನ ಸಾರನ್ನು ಕೂಡ ಮಾಡ್ಕೊಳೋದ್ರಿಂದ ಈ ನೀರನ್ನು ಬಸಿಬೇಕಾಗುತ್ತೆ. ಸೊ ಹಾಗಾಗಿ ನೀರಿನ ಕ್ವಾಂಟಿಟಿನ ಜಾಸ್ತಿ ಇಟ್ಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಸ್ವಲ್ಪ ಅರಿಶಿನ ಹಾಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು 3 ವಿಸಿಲ್ನ ಹೊಡೆಸ್ಕೊಳ್ಳೋಣ. ಈ 3 ವಿಸಿಲ್ ಹೊಡೆಯೋವರೆಗೆ ಏನಿದೆ ನೋಡಿ ಹಿಟ್ಟನ್ನು ನಾದ್ಕೊಳ್ಳೋಣಂತೆ. 2 ಬೌಲ್ ಆಗುವಷ್ಟು ನಾನಿಲ್ಲಿ ಮೈದಾ ಹಿಟ್ಟನ್ನು ಬಳಸ್ಕೊತಾ ಇದ್ದೀನಿ. ಈ ಮೈದಾ ಹಿಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಇಲ್ಲಿ 2 ಸ್ಪೂನ್ ಆಗುವಷ್ಟು ನಾನು ಚಿರೋಟಿ ರವೆನ ಬಳಸ್ತಾ ಇದ್ದೀನಿ. ಚಿರೋಟಿ ರವೆ ಕಂಪ್ಲೀಟ್ಲಿ ಆಪ್ಷನಲ್ಲು, ನಿಮಗೆ ಬೇಡ ಅನ್ನೋ ಹಾಗಿದ್ರೆ ನೀವು ಸ್ಕಿಪ್ ಮಾಡ್ಕೋಬೋದು. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಈಗ ಇದನ್ನು ನೀಟಾಗಿ ನಾದ್ಕೊಳ್ಳೋಣ. ಈ ಒಂದು ಚಪಾತಿ ಹಿಟ್ಟನ್ನು ಏನು ನಾದ್ತೀವಲ್ವ ಅದಕ್ಕಿಂತ ತೆಳುವಾಗಿ ನಾದಬೇಕಾಗುತ್ತೆ. ಇಲ್ಲಿ ತುಂಬ ಸಾಫ್ಟಾಗಿ ನಾವು ಮಾಡಬೇಕು. ಸೊ ಹಾಗಾಗಿ ಸ್ನೇಹಿತರೆ ಹೆಚ್ಚಾಗಿ ಇಲ್ಲಿ ಗಟ್ಟಿಯಾಗಿ ಏನೋ ನಾದ್ಕೊಳಕ್ಕೆ ಹೋಗ್ಬೇಡಿ. ಸ್ವಲ್ಪ ಸ್ಮೂತಾಗಿ ತುಂಬ ಅಂದರೆ ತುಂಬ ಒಂದು 4ರಿಂದ 5 ನಿಮಿಷಗಳ ಕಾಲ ಸತತವಾಗಿ ನೀವು ನಾದ್ಕೊಳೋದ್ರಿಂದ ನಿಮಗೆ ಮೆತ್ತಗೆ ಬರುತ್ತೆ. ಇಲ್ಲ ಅಂತಂದರೆ ಹಿಟ್ಟೇನಿದೆ ಗಟ್ಟಿಯಾಗುತ್ತೆ. ನೋಡಿ ಇವಾಗ ನಾನು ನಿಮಗೆ ತೋರಿಸ್ತಿದ್ದೀನಲ್ಲ ಈ ರೀತಿ ಬಂದರೆ ಸಾಕು. ಈಗ ಇದನ್ನು ನೀವು ಆರಾಮ್ಸೆ ಒಂದು ಬೌಲ್ನಲ್ಲಿ ಅಥವಾ ಒಂದು ಪಾತ್ರೆಯಲ್ಲಿ ಹಾಕಿ ಇಟ್ಕೊಳ್ಳಿ. ನಿಮಗೆ ಯಾವಾಗೆಲ್ಲ ಮಾಡಬೇಕನ್ಸುತ್ತೋ ಅವಾಗೆಲ್ಲ ನೀವು ಒಂದು ದಿನ ಇಟ್ಟರು ಕೂಡ ಹೋಳಿಗೆ ಕೆಡೋದಿಲ್ಲ, ಆರಾಮ್ಸೆ ಮಾಡ್ಕೋಬೋದು. ಈ ಹಿಟ್ಟು ಕೂಡ ಅಷ್ಟೇ ಕೆಡೋದಿಲ್ಲ. ನೆಕ್ಸ್ಟ್ ನೋಡಿ ಇವಾಗ ವಿಸಿಲ್ ಹೊಡೆದಿರುವಂತಹ ಈ ಒಂದು ಕಡಲೆಬೇಳೆ ರೆಡಿ ಆಗಿದೆ. 3 ವಿಸಿಲ್ ಆಗಿದೆ. ಈಗ ಬೇಳೆ ಕೂಡ ಚೆನ್ನಾಗಿ ಬೇಯ್ದಿದೆ. ಈಗ ಇದರಲ್ಲಿರುವಂಥ ನೀರನ್ನೆಲ್ಲ ತೆಗೆದಿಟ್ಕೊಂಡ್ಬಿಡೋಣ. 2 ಬೌಲಿಗೆ 1 ಬೌಲ್ ಆಗುವಷ್ಟು ಬೆಲ್ಲನ ಬಳಸ್ತಾ ಇದ್ದೀನಿ. ಇಲ್ಲಿ ಕ್ವಾಂಟಿಟಿ ಮತ್ತು ಅಳತೆ ಪ್ರಕಾರ ನಾನು ನಿಮಗೆ ಹೇಳ್ತಾ ಇರೋದು. ಒಂದು ಕೂಡ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಕರೆಕ್ಟಾಗಿ ಅಳತೆ ನೋಡ್ಕೊಂಡು ಮಾಡ್ಕೊಳ್ಳಿ. 2 ಬೌಲಿಗೆ 1 ಬೌಲ್ ಆಗೋಷ್ಟು ಬೆಲ್ಲನ ತೊಗೊಳ್ಳಿ. ಕಡಲೆಬೇಳೆ ಇರೋದ್ರಿಂದ ಇಲ್ಲಿ ಬೆಲ್ಲದ ಟೇಸ್ಟ್ ಏನಿದೆ ಕಮ್ಮಿ ಇರುತ್ತೆ. ಸೊ ಹಾಗಾಗಿ ಬೆಲ್ಲದ ಕ್ವಾಂಟಿಟಿ ಏನಿದೆ ಜಾಸ್ತಿ ತೊಗೋಬೇಕಾಗುತ್ತೆ. 1 ಬೌಲ್ ಆದರೆ ಸರಿ ಹೋಗುತ್ತೆ ನಮಗೆ. ಏನಂದರೆ ನೀವು ತೊಗರಿಬೇಳೆ ತೊಗೊಳೋ ಹಾಗಿದ್ರೆ ಏನು ಮಾಡಿ, ಬೆಲ್ಲ ಏನಿದೆ ಸ್ವಲ್ಪ ಕಮ್ಮಿ ತೊಗೊಳ್ಳಿ. ಸೊ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಹಾಗೆ ಸ್ವೀಟ್ನೆಸ್ ಕೂಡ ಜಾಸ್ತಿ ಇರೋದಿಲ್ಲ. ನೆಕ್ಸ್ಟ್ ಬಂದುಬಿಟ್ಟು ನೋಡಿ ಇವಾಗ ಈ ಬೆಲ್ಲ ಏನಿದೆ ಕರಗಬೇಕು. ಬೇಳೆ ಜೊತೆಗೆ ಕರಗೋವರೆಗೆ ಏನಿದೆ ಕುದಿಸ್ತಾನೆ ಹೋಗಬೇಕಾಗುತ್ತೆ. 1 ಕುದಿ ಬಂದಿದೆ. ಈಗ 1 ಕುದಿ ಬಂದ ತಕ್ಷಣವೇ 1 ಬೌಲ್ ಆಗುವಷ್ಟು ನಾನಿಲ್ಲಿ ಕೊಬ್ಬರಿ ಪುಡಿನ ಬಳಸ್ತಾ ಇದ್ದೀನಿ. ನೀವು ಹಸಿ ಕೊಬ್ಬರಿ ಇದ್ದರೆ ಹಸಿ ಕೊಬ್ಬರಿ ಕೂಡ ಬಳಸ್ಕೋಬೋದು, ಅಥವಾ ಒಣ ಕೊಬ್ಬರಿ ಇದ್ದರೆ ಒಣ ಕೊಬ್ಬರಿ ಕೂಡ ಆ್ಯಡ್ ಮಾಡ್ಕೋಬೋದು. ಇಲ್ಲಿ ನನ್ನ ಹತ್ರ ಒಣ ಕೊಬ್ಬರಿ ಇತ್ತು, ಸೊ ಹಾಗಾಗಿ ಒಣ ಕೊಬ್ಬರಿನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ ತಿಕ್ನೆಸ್ ಸ್ಟಾರ್ಟ್ ಆಗಿದೆ ನೋಡಿ. ಈ ರೀತಿ ತಿಕ್ಕಾಗಿದೆ ಅನ್ನೋ ಇದ್ದಾಗ ನೀವೇನು ಮಾಡ್ಕೋಬೇಕಪ್ಪ, ಗ್ಯಾಸ್ನ ಬಂದ್ ಮಾಡ್ಕೊಂಡ್ಬಿಡ್ಬೇಕು. ಈಗ ಒಂದು ಪರ್ಫೆಕ್ಟ್ ಆಗಿರುವಂಥ ಹದ ಬಂದಿದೆ. ಬೇಳೆ ಮತ್ತು ಬೆಲ್ಲ ಎರಡೂ ಕೂಡ ಕರೆಕ್ಟಾಗಿ ಬೇಯ್ದಿದೆ ನೋಡಿ. ಇಷ್ಟ ಆದರೆ ಸಾಕಾಗುತ್ತೆ. ನೀವು ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋ ಹಾಗಿದ್ರೆ ಒಂದು 5 ನಿಮಿಷಗಳ ಕಾಲ ತಣ್ಣಗಾಗೋಕ್ಕೆ ಬಿಡಿ. ಅದಾದಮೇಲೆ ಹಾಕ್ಕೊಳ್ಳಿ. ಇಲ್ಲ ನಿಮ್ಮ ಹತ್ರ ಈ ರೀತಿ ಪೂರನ್ ಪೋಳಿ ಮೇಕರ್ ಇತ್ತು ಅಂತಂದರೆ ಇದರಲ್ಲಿ ನೀವು ಮಾಡ್ಕೋಬೋದು. ಈ ರೀತಿ ಮಾಡೋ ಹಾಗಿದ್ರೆ ಬಿಸಿ ಇದ್ದಾಗೆ ಮಾಡ್ಕೋಬೇಕಾಗುತ್ತೆ. ನೋಡಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಎಷ್ಟು ಸುಲಭವಾಗಿ ಬರುತ್ತೆ. ಒಂದು ಕೂಡ ಬೇಳೆ ಉಳಿಯೋದಿಲ್ಲ. ಎಲ್ಲ ಬೇಳೆ ಕೂಡ ತುಂಬ ಸ್ಮೂತಾಗಿ ಬ್ಲೆಂಡ್ ಆಗುತ್ತೆ. ಮಿಕ್ಸಿ ಜಾರ್ನಿಕ್ಕಿನ ಕ್ವಿಕ್ಕಾಗಿ ಆಗುತ್ತೆ ನೋಡಿ. ಈ ರೀತಿ ಬರುತ್ತೆ ನೋಡಿ, ನೋಡ್ತಾ ಇದ್ದೀರಲ್ಲ. 1 ಟೈಮ್ ಈ ರೀತಿ ಆಯ್ತಂದರೆ ಸಾಕು. ನಮಗೆ ಹೂರಣ ಕರೆಕ್ಟಾಗಿ ರೆಡಿ ಆಗಿದೆ ಅಂತಂದರೆ ಹೋಳಿಗೆ ಪರ್ಫೆಕ್ಟಾಗಿ ಬರುತ್ತೆ ನೋಡಿ. ಇವಾಗ ರೆಡಿಯಾಗಿರುವಂಥ ಹೂರಣನ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಎಲ್ಲೂ ಕೂಡ ಬೇಳೆ ಇಲ್ಲ, ಎಲ್ಲೂ ಕೂಡ ಒಂದಿಷ್ಟು ಕೂಡ ಬೇಳೆ ಉಳಿದಿಲ್ಲ. ಪರ್ಫೆಕ್ಟಾಗಿ ರೆಡಿಯಾಗಿದೆ. ಈಗ ನಿಮಗೆ ಕಣಕ ಮತ್ತು ಹೂರಣ ಯಾವ ರೀತಿ ಮಾಡೋದಂತ ತೋರಿಸ್ಕೊಟ್ಟಿದ್ದೀನಿ. ಈಗ ಲಟ್ಟಿಸೋದು ಯಾವ ರೀತಿ ಅಂತ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ನಾನು ಇಲ್ಲಿ ತುಂಬ ಸ್ಪೀಡಾಗಿ ಮಾಡ್ಕೊತಾ ಇರೋದು, ಯಾಕಂದರೆ ಆಲ್ರೆಡಿ ನಾನು ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಇವತ್ತಿನ ವೀಡಿಯೋದಲ್ಲಿ ಹೋಳಿಗೆ ಮತ್ತು ಹೋಳಿಗೆ ಸಾಂಬಾರು ಎರಡನ್ನೂ ಕೂಡ ಒಂದೇ ವಿಡಿಯೋದಲ್ಲಿ ಹಾಕೋದಕ್ಕೋಸ್ಕರ ಮಾಡ್ಕೊಂಡಿರೋದು. ಸೊ ಕ್ವಿಕ್ಕಾಗಿ ನಾನಿಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಈಗ ಫಸ್ಟು ಹಿಟ್ಟನ್ನು ತೊಗೊಳ್ಳಿ. ಹಿಟ್ಟಿಗೆ ಸ್ವಲ್ಪ ಎಣ್ಣೆನ ಹಚ್ಚಿ ಹೂರಣ ಏನಿದೆ ನೋಡಿ, ಹೂರಣ ಅದರಲ್ಲಿ ಫಿಲ್ ಮಾಡ್ಕೊಂಡ್ಬಿಟ್ಟು ಲಟ್ಟಿಸ್ಕೊತ ಹೋದರೆ ಹೋಳಿಗೆ ರೆಡಿ ಆಗುತ್ತೆ. ಈ ರೀತಿ ನಿಮ್ಮ ಹತ್ರ ಏನೋ ಶೀಟ್ ಇಲ್ಲ ಅನ್ನೋ ಹಾಗಿದ್ರೆ ನೀವು ಮನೆಯಲ್ಲಿ ದಿನನಿತ್ಯ ಯೂಸ್ ಮಾಡೋಂಥ ಆಯಿಲ್ ಯಾವುದಿದೆ, ಆಯಿಲ್ ಪ್ಯಾಕೆಟ್ ಇರುತ್ತಲ್ವ, ಅದ್ರ ಮೇಲ್ಗಡೆ ಕೂಡ ನೀವು ಲಟ್ಟಿಸ್ಕೋಬೋದು. ಇಲ್ಲಿ ನನ್ನ ಹತ್ರ ಹೋಳಿಗೆ ಕವರ್ ಅಂತ ಹೇಳಿ ಎಲ್ಲೇ ಹೋದರೂ ಸಿಗುತ್ತೆ. ಸೊ ಹೋಳಿಗೆ ಕವರ್ನ ನಾನಿಲ್ಲಿ ಬಳಸ್ತಾ ಇದ್ದೀನಿ. ಹೋಳಿಗೆ ಕವರ್ ಇಲ್ಲ ಅನ್ನೋ ಹಾಗಿದ್ರೆ ನೀವು ಆಯಿಲ್ ಇರುತ್ತಲ್ವ, ಸೊ ಆಯಿಲಿನ ಪ್ಯಾಕೆಟ್ ಕೂಡ ಯೂಸ್ ಮಾಡ್ಕೋಬೋದು. ಈಗ ಹಂಚಿನ ಮೇಲೆ ಹಾಕ್ಕೊಳ್ಳೋಣ ಸ್ನೇಹಿತರೆ. ಹೋಳಿಗೆ ಕವರ್ ಏನಿದೆ ನೋಡಿ ಈಸಿಯಾಗಿ ಎದ್ದಳುತ್ತೆ. ಹಂಚಿನ ಮೇಲೆ ಹಾಕಿದ ತಕ್ಷಣ ಸುಡೋದು ಏನೂ ಆಗೋದಿಲ್ಲ. ಸೊ ಹಾಗಾಗಿ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ಇಲ್ಲ. ಈಗ ನೋಡಿ 2 ಕಡೆ ಬೇಯಿಸ್ಕೊಳ್ಳೋಣ. ಈಗ ಒಂದು ಕಡೆ ಆಗಿದೆ, ಈಗ ಇನ್ನೊಂದು ಕಡೆ ಕೂಡ ಬೇಯಿಸ್ಕೊತಾ ಇದ್ದೀನಿ. ಪರ್ಫೆಕ್ಟಾಗಿ ಸ್ಮೂತಾಗಿ 1 ವಾರ ಇಟ್ಟರೂ ಕೂಡ ಕೆಡೋದಿಲ್ಲ. ಅಷ್ಟು ಟೇಸ್ಟಿ ಇರುತ್ತೆ, ಅಷ್ಟು ಮೆತ್ತಗಿರುತ್ತೆ. ದಿನ ಪೂರ್ತಿ ಇಟ್ಟರು ಕೂಡ ಮೆತ್ತಗೆ ಇರುತ್ತೆ ಹೋಳಿಗೆ. ಇದಕ್ಕೆ ನೀವು ಸ್ವಲ್ಪ ತುಪ್ಪ ಹಚ್ಕೊಂಡು ತಿಂದರೆ ಸಾಕು, ಅಥವಾ ಸೈಡಿಗೆ ಸ್ವಲ್ಪ ಹಾಲು ಹಾಕೊಂಡು ಇಟ್ಕೊಂಡು ಕುಡಿದ್ರೂ ಸಾಕು. ತುಂಬ ಅಂದರೆ ತುಂಬ ಇಷ್ಟಪಟ್ಟು ತಿಂತೀರ ಹೋಳಿಗೆನ. ಅಷ್ಟು ಈಸಿಯಾಗಿ ಮಾಡ್ಕೋಬೋದು ನೋಡಿ. ನಾನು ತೋರಿಸಿದ್ದೀನಿ ಹೋಳಿಗೆ ಯಾವ ರೀತಿ ಮಾಡೋದು ಅಂತ.
ನೆಕ್ಸ್ಟ್ ಬಂದು ಹೋಳಿಗೆ ಸಾಂಬಾರು ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಾಯಿದ್ದೀನಿ. ತುಂಬ ಕ್ವಿಕ್ಕಾಗಿ ಈಸಿಯಾಗಿ ಮಾಡ್ಕೋಬೋದು. ನಾನು ಮೊದಲಿಗೆ ಶೋಧಿಸಿ ಸೈಡಿಗೆ ಇಟ್ಕೊಂಡಿರುವಂತಹ ಈ ಒಂದು ಬೇಳೆ ಏನಿದೆ ಅದನ್ನು ತೊಗೊಳ್ಳೋಣ. ನೀರನ್ನೆಲ್ಲ ಬಸ್ಬಿಟ್ಟು ತೊಗೊಂಡಿರುವಂಥ ಬೇಳೆ ಏನಿದೆ ಒಂದು ಸತಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಬರೋಣ. ಈಗ ಒಂದು ಸತಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಬಂದಮೇಲೆ ಅದನ್ನು ಸೈಡಿಗೆ ಇಟ್ಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು 2 ಟೊಮೊಟೊ ಹಾಗೆ ಸ್ವಲ್ಪ ಹಸಿ ಶುಂಠಿ ಹಾಗೆ ಹಸಿ ಕೊಬ್ಬರಿ ಒಂದು 8ರಿಂದ 10 ಬೆಳ್ಳುಳ್ಳಿ, ಕೊತ್ತಂಬರಿ ಹಾಗೆ ಸಾಂಬಾರು ಪೌಡರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈಗ ಇದನ್ನು ಕೂಡ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಬರೋಣ. ಒಂದು ಸತಿ ಇದನ್ನು ಕೂಡ ಹಾಕಿದ ತಕ್ಷಣ ಇಲ್ಲಿ ನೀವು ಬೇಕಾದರೆ ನಾನ್ ಸ್ಟಿಕ್ ತವ ಇರೋದ್ರಿಂದ ನಾನು ಎಣ್ಣೆ ಬಳಸ್ತಾ ಇಲ್ಲ. ನೀವೇನಾದರೂ ಜರ್ಮನ್ನಲ್ಲಿ ಅಥವಾ ಸ್ಟೀಲಿನಲ್ಲಿ ಮಾಡ್ಕೊಳ್ಳೋ ಹಾಗಿದ್ರೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಈ ಒಂದು ಮಸಾಲೆ ಏನು ನಾವು ರುಬ್ಕೊಂಡಿದ್ವಲ್ವ ಅವೆಲ್ಲವೂ ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಹಸಿ ವಾಸನೆ ಹೋಗೋವರೆಗೂ ನಾವು ಎಣ್ಣೆಯಲ್ಲಿ ಹುರ್ಕೋಬೇಕಾಗುತ್ತೆ. ಫಸ್ಟು ನಾನು ಕಡಲೆಬೇಳೆ ಏನಿದೆ ನೋಡಿ ಅದನ್ನು ಹಾಕಿದ್ದೀನಿ. ಹಾಗೆ ನೆಕ್ಸ್ಟ್ ಬಂದುಬಿಟ್ಟು ಮಸಾಲೆ. ಸೊ ಮಸಾಲೆಗಳಲ್ಲಿ ಏನೇನೆಲ್ಲ ರುಬ್ಬಿದ್ವಲ್ವ ಸ್ನೇಹಿತರೆ ಇಷ್ಟೊತ್ತು, ಸೊ ಅದನ್ನು ಈಗ ಆ್ಯಡ್ ಮಾಡಿಕೊಂಡು ಒಂದು ಕುದಿ ಬರೋವರೆಗೂ ಬಿಡಬೇಕಾಗುತ್ತೆ. ಒಂದು ಕುದಿ ಬಂದರೆ ಸಾಕು, ಅದರಲ್ಲಿರುವ ಹಸಿ ವಾಸನೆ ಹೋಗಿದೆ ಅಂತ ಅರ್ಥ. ಸೊ ನಾನು ಇಲ್ಲಿ ಫ್ಲೇಮ್ನ ಕಮ್ಮಿ ಇಟ್ಕೊಂಡೇ ಕುದಿಸ್ಕೊತಾ ಇರೋದು. ನಾವು ಮೊದಲಿಗೆ ಏನು ನೀರನ್ನು ಬಸದಿಟ್ಕೊಂಡಿದ್ವಲ್ವ, ಸೊ ಆ ನೀರನ್ನು ಈ ಕಟ್ಟಿನ ಸಾರನ್ನು ಮಾಡೋದಕ್ಕೆ ಅದೇ ಬೇಳೆಯ ನೀರನ್ನು ತೊಗೋಬೇಕಾಗುತ್ತೆ. ಟೇಸ್ಟ್ ಚೆನ್ನಾಗಿರುತ್ತೆ. ಎಕ್ಸ್ಟ್ರಾ ನೀರು ಯಾವುದನ್ನು ಆ್ಯಡ್ ಮಾಡೋದು ಬೇಕಾಗೋದಿಲ್ಲ. ಸೊ ನೋಡಿ ಇವಾಗ ಅದು ಕೂಡ ನೀರು ಕುದ್ದಿದೆ. ಈ ಒಂದು ಮಸಾಲೆ ಮತ್ತು ಬೇಳೆ ಹಾಗೆ ಬೇಳೆ ಸಾರಿನ ನೀರು ಇವೆಲ್ಲವನ್ನು ಕೂಡ ಈಗ ಕುದಿಸ್ಕೋಬೇಕಾಗುತ್ತೆ. ಒಂದು ಕುದಿ ಬಂದಮೇಲೆ ನಾನಿಲ್ಲಿ ನಿಂಬೆ ಗಾತ್ರದಷ್ಟು ಹುಣಸೆಹಣ್ಣನ್ನು ಬಳಸ್ತಾ ಇದ್ದೀನಿ. ನೀರನ್ನು ಹಾಕಿ ನೆನೆಯೋಕೆ ಇಟ್ಕೊಂಡಿದ್ದೆ. ಸೊ ಈಗ ಅದನ್ನು ಕೂಡ ಇದರಲ್ಲಿ ಆ್ಯಡ್ ಮಾಡಿಕೊಂಡು ಒಂದು ಕುದಿ ಬರೋವರೆಗೂ ಬಿಡ್ತಾ ಇದ್ದೀನಿ. ಒಂದು ಕುದಿ ಬಂದ ತಕ್ಷಣ ಇದಕ್ಕೆ ಖಾರದ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ 1.5 ಟೇಬಲ್ ಸ್ಪೂನ್ ಆಗುವಷ್ಟು ಖಾರ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಹಳ್ಳುಪ್ಪು ದೊಡ್ಡ ಉಪ್ಪನ್ನು ಬಳಸ್ತಾ ಇದ್ದೀನಿ. ಹಾಗೆ ಒಂದು 1/2 ಟೀ ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈಗ ಮತ್ತೆ ಎಲ್ಲವನ್ನು ಕೂಡ ಕುದಿಯೋಕೆ ಬಿಡಬೇಕಾಗುತ್ತೆ. ಕುದಿಯೋ ಟೈಮ್ನಲ್ಲಿ ನೋಡಿ ಹೂರಣ ಏನು ಮಾಡ್ಕೊಂಡಿರ್ತೀವಲ್ವ, ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಸ್ಟಾರ್ಟಿಂಗೇ ತೋರಿಸಿದ್ದೀನಿ ಹೂರಣ ಯಾವ ರೀತಿ ಮಾಡ್ಕೊಳೋದು ಮತ್ತು ಕಣಕ ಯಾವ ರೀತಿ ಮಾಡ್ಕೊಳೋದು ಅಂತ. ಸೊ ಹೂರಣ ಮಾಡ್ಕೊಂಡಿರುವಂಥ ಹೂರಣನ ಈ ಒಂದು ಸಾಂಬಾರಿಗೆ ಹಾಕಿದರೆ ಟೇಸ್ಟ್ ಸಖತ್ತಾಗಿರುತ್ತೆ, ಸ್ವೀಟ್ ಬರುತ್ತೆ ಮತ್ತು ಖಾರ ಬರುತ್ತೆ ತಿನ್ನೋ ಟೈಮ್ನಲ್ಲಿ. ನೆಕ್ಸ್ಟ್ ಬಂದುಬಿಟ್ಟು ಒಗ್ಗರಣೆಗೆ ನೋಡಿ ಇಲ್ಲಿ 2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಬಳಸ್ತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಮತ್ತು 1 ಟೇಬಲ್ ಸ್ಪೂನ್ ಆಗುವಷ್ಟು ಸಾಸಿವೆ ಹಾಗೆ ಒಂದು 4ರಿಂದ 5 ಒಣಮೆಣಸಿನ್ಕಾಯಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈಗ ಫ್ಲೇಮ್ನ ಬಂದ್ ಮಾಡ್ಕೊಳ್ಳಿ. ಫ್ಲೇಮ್ನ ಬಂದ್ ಮಾಡ್ಕೊಂಡ್ಬಿಟ್ಟು ಕರಿಬೇವನ್ನ ಆ್ಯಡ್ ಮಾಡ್ಕೊಳ್ಳಿ. ಸಾಂಬಾರು ರೆಡಿ ಆಗುತ್ತೆ ನೋಡಿ. ಈಗ ಮೇಲ್ಗಡೆಯಿಂದ ಒಗ್ಗರಣೆ ಕುದ್ದಿರುವಂಥ ಸಾಂಬಾರಿಗೆ ಒಗ್ಗರಣೆನ ಹಾಕಿದರೆ ಸಾಕು, ಸಾಂಬಾರು ರೆಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದ.